ಗೊತ್ತಾಗ್ತಿರುತ್ತೆ ಸೂರ್ಯದೇವ ಇದ್ದಾರೆ ಇಲ್ಲಿ, ಅಂದರೆ ಮುದ್ದುರಾಮ ಆಂಜನೇಯ ದೇವಸ್ಥಾನದ್ದು ಫ್ರೀ ಸ್ಪೆಷಲ್. ಇದು ಕಲ್ಯಾಣೋತ್ಸವ ನಡೀತಿದೆ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ. ಡ್ರೆಸ್ ಚೇಂಜ್ ಮಾಡಿಬಿಡ್ದಾಳೆ ಇವತ್ತು. 3 ದಿನ ಇದೇ ಡ್ರೆಸ್ಸಲ್ಲಿ ಇದ್ಲು. ಕಲ್ಯಾಣೋತ್ಸವ ಆಯ್ತಲ್ಲ, ಗೋದಾದೇವಿ ರಂಗನಾಥ ಸ್ವಾಮಿ. ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ನಿವಿ ಮದುವೆ ಇತ್ತು, ಅದಕ್ಕೆ ನಾನು ನನ್ನ ಫ್ರೆಂಡ್ ಶಾಲು ವರ್ಷ ಎಲ್ಲ ಹೋಗಿದ್ದು. ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು 2 ಮುದ್ದೆ ತಿಂದು ಓಡ್ತಾ ಇದ್ವಿ. ಮದುವೆ ಮುಗಿಸ್ಕೊಂಡು ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಇವಾಗ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ರೀತಿ ಡೆಕೋರ್ ಮಾಡಿ ನೀಟಾಗಿ ರೆಡಿ ಮಾಡಿದ್ದಾರೆ. ಬೆಳಗ್ಗೆದು ಡೆಕೋರೇಷನ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ಜಯಂತಿ ಇತ್ತು ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ, ಸೊ ಅದ್ರದ್ದು ವಿಡಿಯೋ ಇದು. ಫಸ್ಟ್ ನಾವು ಎಂಟ್ರಿ ಆಗ್ತಿದ್ದಂಗೆ ಎಲ್ಲ ಗಣಪತಿ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಬೇಕಾರೆಲ್ಲ ಸಿಗತ್ತೆ. ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗಬೇಕಾದ್ರೆ ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಂಡು ಹೋಗ್ತೀವಿ. ಅಲ್ಲಿ ಕಾಲೇ ಆಂಜನೇಯ, ಅದು ಗರ್ಭಗುಡಿ ಇರೋದು, ಆಂಜನೇಯನ ಕುಣಿಸಿರೋದು ವಿಗ್ರಹ. ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಈಶ್ವರನ ದೇವಸ್ಥಾನ ಇದೆ, ಅಯ್ಯಪ್ಪ ಸ್ವಾಮಿ ಈಶ್ವರ ಅಂದರೆ ಚಂದ್ರಮೌಳೇಶ್ವರ, ಮತ್ತು ಪಾರ್ವತಿ ಅಮ್ಮ ದೇವಸ್ಥಾನ ಅದಿದೆ. ಸೊ ಅದಿದು ಅಲ್ಲಿ ನಮಸ್ಕಾರ ಹಾಕ್ಕೊಂಡು ಹೋದರೆ ನವಗ್ರಹ ದೇವಸ್ಥಾನ ಸಿಗುತ್ತೆ. ಇದನ್ನು ನೋಡ್ತಿರಂಗೆ ಗೊತ್ತಾಗ್ತಿರುತ್ತೆ ಸೂರ್ಯದೇವ ಇದ್ದಾರೆ ಇಲ್ಲಿ, ಅಂದರೆ ನವಗ್ರಹ ದೇವಸ್ಥಾನ. ನನ್ನ ಫೇವ್ರೆಟ್ ನಮ್ಮ ಡ್ಯಾಡಿ ಶನೇಶ್ವರ ಅವರು. ರಾಮಲಾಲ, ರಾಮ, ಮುದ್ದು ರಾಮ. ಅದು ಬಿಟ್ಟರೆ ಇಲ್ಲಿ ಕಂಬ ದೇವಸ್ಥಾನದ್ದು. ಅಷ್ಟು ನಾವೇನೇ ಬಂದರೂ ಇಲ್ಲಿ ನಮಸ್ಕಾರ ಹಾಕಿ ದೇವ್ರ ಹತ್ರ ಕೇಳಿಕೊಂಡು ಹೋಗಬೇಕು. ಆಂಜನೇಯ ಅದು ಎಂಟ್ರೆನ್ಸು ಕಾಣಿಸ್ತಿಲ್ಲ, ಆಮ್ದ ತೋರಿಸ್ತೀನಿ. ಹಿಂಗೆ ಹಚ್ಬಿಟ್ಟು ಎಲ್ಲ ಹಿಂಗೆ ಹೋಗ್ತಾರೆ. ಫುಲ್ ಮೆಟ್ಲು ಹತ್ಕೊಂಡು ಬಂದರೆ ಆಂಜನೇಯ. ಅನ್ನಪೂರ್ಣೇಶ್ವರಿ ಜಯಂತಿ ಸ್ಪೆಷಲಾಗಿ ಮಾಡಿರುವಂಥ ಅರೇಂಜ್ಮೆಂಟ್ಸ್ ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ಇನ್ನೂ ಎಷ್ಟೊಂದು ಸರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅಲ್ಲಿ ಆಗಲೇ ಪೂಜೆಗೆ ತೆಗ್ದಿದ್ದಾರೆ. ಇಲ್ಲಿದೆ ನೋಡಿ, ಕೆಳಗಿದೆ. ಸೊ ಇದು ಆ್ಯಕ್ಚುಲ್ ವ್ಯೂ. ಶ್ರೀನಿವಾಸ, ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ಎಲ್ಲ ಇದ್ದಾರೆ ಇಲ್ಲಿ. ಸತ್ಯನಾರಾಯಣ ಸ್ವಾಮಿ. ಇದು ಉತ್ಸವ ಮೂರ್ತಿ ಆಂಜನೇಯ. ಇದು ಮೇನ್ ಆಂಜನೇಯ. ಅದಾಗ್ತಿದೆ ಇವತ್ತಿನ ಸ್ಪೆಷಲ್ ಅನ್ನಪೂರ್ಣೇಶ್ವರಿ ಜಯಂತಿಯ ಸ್ಪೆಷಲ್. ಇದೆಲ್ಲ ಬೆಳಗ್ಗೆಗೆ ಹೂವು ಎಲ್ಲ ತಂದಿದ್ದಾರೆ ಅಷ್ಟೇ. ದೇವಸ್ಥಾನದ್ದು ಫ್ರೀ ಸ್ಪೆಷಲ್. ಇದು ಕಲ್ಯಾಣೋತ್ಸವ ನಡೀತಿದೆ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ. ನೀವೇನು ಅಡ್ಮಿನು? ಹೆಸರು
ಈಗ ಮಾಂಗಲ್ಯ ಧಾರಣೆ ಆಗಿದೆ. ಇವಾಗ ಅದಕ್ಕೆ ಮೂವಿ ಹಾಕೋರು ದೇವರಿಗೆ ಹಾಕ್ತಿದ್ದಾರೆ ಅಷ್ಟು ಸಿಂಗರು. ಟ್ರೈ ಮಾಡು. ಡ್ರೆಸ್ ಚೇಂಜ್ ಮಾಡಿಬಿಡ್ದಾಳೆ ಇವತ್ತು. 3 ದಿನ ಇದೇ ಡ್ರೆಸ್ಸಲ್ಲಿ ಇದ್ಲು. ಹಾಯ್. ಆಗಲೇ ಕಲ್ಯಾಣೋತ್ಸವ ಆಯ್ತಲ್ಲ, ಗೋದಾದೇವಿ ರಂಗನಾಥ ಸ್ವಾಮಿ. ಸೊ ಇದಕ್ಕೆ ಆಗಿದ್ದು ಫುಲ್ ಖಾಲಿ ಆಂಜನೇಯ. ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ನಿವಿ ಮದುವೆ ಇತ್ತು. ಅದಕ್ಕೆ ನಾನು ನನ್ನ ಫ್ರೆಂಡ್ ಶಾಲು ವರ್ಷ ಎಲ್ಲ ಹೋಗಿದ್ದು. ಕುಣಿಗಲಲ್ಲಿ ಹೋಗಿ ಮದುವೆ ಮುಗಿಸ್ಕೊಂಡು ತಿರ್ಗಾ ದೇವಸ್ಥಾನಕ್ಕೆ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿದೆ. ಅವಾಗ ನನ್ನ ಜೊತೆ ಶಾಲಿನೂ ಜಾಯ್ನ್ ಆದ್ಲು. ಹಾಯ್, ಇವತ್ತು ನನ್ನ ಫ್ರೆಂಡ್ ಮದುವೆಗೆ ಬಂದಿದ್ದು. ನೀತು ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು 2 ಮುದ್ದೆ ತಿಂದು ಓಡ್ತಾ ಇದ್ದೀವಿ. ಇವಳು ಮುದ್ದೆ ತಿಂದ್ಲು. ಸಖತ್ತಾಗಿತ್ತು ಊಟ ಅಲ್ವೇನೆ? ಇವಳು ಮುದ್ದೆ ತಿಂದು ನಾನು ನೋಡ್ತಾ ಇದ್ದೆ. ನಾನು ಪಲಾವ್ ತಿಂದೆ. ಪಾಪ ಆಂಟಿ ಇವರ ಮಗಳು ಇವಳು. ನಿಮ್ಮ ಕೈ ಸಿಗಾಕೊಂಡು ಆಂಟಿ ಪಾಪಚ್ಚಿ ಆಗ್ಬಿಟ್ಟಿದ್ದಾರೆ. ಬನ್ನಿ ಇವಾಗ ಹೋಗೋಣ. ನಾವು 3 ಜನ ಕಾರಲ್ಲಿ ಕೊಡೋಣ. ಅಮ್ಮ ಧೈರ್ಯ ಮಾಡಿ ಕೊಟ್ಟು ಕಳಿಸಿದ್ದಾರೆ ಪಾಪಚ್ಚಿ. ಅಲ್ವಾ ವರ್ಷ? ಇವಾಗ ಕಾರ್ ಹೋಗ್ತಿದೆ. ಇವಾಗ ನಾವು ನಮ್ಮ ಮನೆಗೆ ಹೋಗೋಣ ಅಷ್ಟೇ. ನೋಡಿ, ನೀವಿ ಮದುವೆ ಮುಗಿಸ್ಕೊಂಡು ಎಲ್ಲ ಖಾಲಿ ಆಗ್ಬಿಟ್ಟವ್ರು. ಅದಾದ್ಮೇಲೆ ಬಂದು ಇವಾಗೆಲ್ಲ ಬಿಚ್ಚಿ ಇಟ್ಬಿಟ್ಟಿದ್ದಾರೆ. ಯಾವಾಗ್ಲೂ ಲೇಟ್ ಇವಳು. ಹೌದು, ಇವಳಿಂದಾನೇ ಲೇಟ್. ಇವಳಿಂದಾನೇ ಲೇಟ್ ಆಗಿದ್ದು ಜಾಸ್ತಿ. ಇವಳಿಂದಾನೇ ಜಾಸ್ತಿ ಲೇಟ್ ಆಗಿದೆ. ನನ್ನ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಇವಾಗ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಳಗೆ ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ಸೊ ಅದಕ್ಕೆ ಮಾಡಿಲ್ಲ. ಇವಾಗ ಇಲ್ಲಿಂದ ಮನೆಗೆ ಹೋಗೋದು. ನೆಕ್ಸ್ಟ್ ನೋಡಬೇಕು ಶಾಲಿನಿಂದ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾಳೋ. ಸ್ವರೂಪಣ್ಣ ಅಂತ ಇದ್ರು, ಅಣ್ಣ ಬಂದು ಪಾಪ ಕರ್ಕೊಂಡೋಗಿ ಬೇಗ ದರ್ಶನ ಮಾಡಿಸಿ ತುಂಬೆ ಹೂವು ಕೊಡಿಸಿದ್ರು. ತಗೊಂಡು ತಿಂದು ಹೋಗ್ತಾ ಇದ್ದೀವಿ. ಇವಾಗ ಮಾರ್ನಿಂಗ್ ಮಾಡಿರೋ ಬೆಳಗ್ಗೆ ಈ ರೀತಿ ಡೆಕೋರ್ ಮಾಡಿ ನೀಟಾಗಿ ರೆಡಿ ಮಾಡಿದ್ದಾರೆ. ಇದು ಬೆಳಗ್ಗೆದು ಡೆಕೋರೇಷನ್. ಈ ವೇಷಕ್ಕೆ ಮೇಕಪ್ ನಡೀತಾ ಇದೆ ಇಲ್ಲಿ ಈ ರೂಮಲ್ಲಿ. ಮಂಡಲ ಪೂಜೆದು ವೀರಗಾಸೆ ಅವರು ಮತ್ತು ಕಾಳಿ ವೇಷದವ್ರು ಹಾಕ್ತಾರಲ್ಲ, ಅದಕ್ಕೆ ಹಾಕ್ತಾ ಇದ್ದಾರೆ. ಪ್ರಿಪ್ರೇಷನ್ ನಡೀತಾ. ಹೌದು, ಎಲ್ಲ ಬರಿತಾ ಇದ್ದಾರೆ ಸೇರಿಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಾಗಶ್ರೀ ಬ್ಲಾಗ್ಸ್ಗೆ. ಥ್ಯಾಂಕ್ ಯು.